ಎವ್ರಿವನ್. ನನ್ನ ಹೆಸರು ಅಪೂರ್ವ ಪೂಜಾರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ಸಮಲಂಬ ಚೌಕೋನದ ಬಗ್ಗೆ ಮಾಹಿತಿಯನ್ನು ಹೇಳುತ್ತೇನೆ. ಸಮಲಂಬ ಚೌಕೋನ ಎಂದರೆ ಯಾವ ಚೌಕೋನದ ಎರಡು ಭುಜಗಳು ಸಮಾಂತರವಾಗಿರುತ್ತವೆ ಆ ಚೌಕೋನಕ್ಕೆ ಸಮಲಂಬ ಚೌಕೋನ ಎನ್ನುತ್ತೇವೆ. ಇದೊಂದು ಸಮಲಂಬ ಚೌಕೋನ. ಭುಜ ಎಬಿ, ಭುಜ ಬಿಸಿ, ಭುಜ ಡಿಸಿ, ಭುಜ ಎಡಿ. ಇದು ಸಮಲಂಬ ಚೌಕೋನ. ಒಂದೇ ಬದಿಯಲ್ಲಿರುವ ಕೋನಗಳ ಬೇರೀಜು 180 ಆಗಿರುತ್ತದೆ. ಕೋನ ಎ, ಕೋನ ಡಿ ಅಥವಾ ಕೋನ ಎ ಅಥವಾ ಕೋನ ಬಿ ಯಾವುದಾದರೂ ಆಗಿರುತ್ತದೆ. ಸಮಲಂಬ ಚೌಕೋನದ ಪರಿಮಿತಿ ಎಲ್ಲ ಭುಜಗಳ ಬೇರೀಜು ಆಗಿರುತ್ತದೆ. ಭುಜ ಎ ಬಿ ಪ್ಲಸ್ ಭುಜ ಬಿ ಸಿ ಪ್ಲಸ್ ಭುಜ ಡಿ ಸಿ ಪ್ಲಸ್ ಭುಜ ಡಿ ಎ. ಇದು ಪರಿಮಿತಿ ಆಗಿರುತ್ತದೆ. ಸಮಲಂಬ ಚೌಕೋನದ ಪರಿಮಿತಿ ಆಗಿರುತ್ತದೆ. ಯಾವುದೇ ಸಮಲಂಬ ಚೌಕೋನದ ಸಮಾಂತರವಿಲ್ಲದ ಭುಜಗಳ ಮಧ್ಯ ಬಿಂದುಗಳನ್ನು ಜೋಡಿಸುವ ರೇಖಾಖಂಡಕ್ಕೆ ಮಧ್ಯಗಾಮಿ ಎನ್ನುತ್ತೇವೆ. 4 ಕೋನಗಳ ಬೇರೀಜು 360 ಆಗಿರುತ್ತದೆ.